ಭೂಮಿರ್ಭೂಮ್ನಾದ್ಯೌರ್ವರಿಣಾಂತರಿಕ್ಷಂ ಮಹಿತ್ವಾ ಉಪಸ್ಥೇತೆ ದೇವ್ಯದಿತೇऽಗ್ನಿಮನ್ನಾದಮನ್ನಾದ್ಯಾಯಾದಧೇ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಪರಿಪೂರ್ಣವಾಗಿ ನ್ಯಾಯಸಮ್ಮತವಾಗಿ ಮೇಷರಾಶಿಯವರಿಗೆ ಏನೇನು ಫಲ ಸಿಗುತ್ತೆ ಅನ್ನುವಂಥದ್ದನ್ನು ಪೂರ್ತಿ ವಿವರಣೆಯನ್ನು ನಾನು ನಿಮಗೆ ಕೊಟ್ಟು ಬಿಡ್ತೇನೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಡೆ ಸಾತಿ ಅಂದ ಕೂಡಲೇ ಎಲ್ಲರೂ ಭಯನೂ ಪಡ್ತಾರೆ, ಕೆಲವರು ಸಂತೋಷನೂ ಪಡ್ತಾರೆ. ಮೇಷರಾಶಿಯವರಿಗೆ 2025 ಮಾರ್ಚ್ 28ನೇ ತಾರೀಕು ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ. ಸಾಡೆ ಸಾತಿ ಪ್ರಾರಂಭ ಆದ ಕೂಡಲೇ ಶನಿಯ ಅಂಡರಲ್ಲಿ ನೀವಿರ್ತೀರ. ಸಾಡೆ ಸಾತಿ ಅಂದರೆ ಒಟ್ಟು 7.5 ವರ್ಷ. ಆ 7.5 ವರ್ಷವನ್ನು 3 ವಿಂಗಡಣೆ ಮಾಡಬೇಕು, ಡಿವೈಡೆಡ್ ಬೈ 3. 2.5 ವರ್ಷ ಮೊದಲ ಭಾಗ, 2.5 ವರ್ಷ ಮಧ್ಯಭಾಗ, 2.5 ವರ್ಷ ಅಂತ್ಯಭಾಗ. ಹಾಗಾದರೆ ಈ 3 ಭಾಗಗಳನ್ನು 3 ಹೆಸರಿಂದ ಕರೆಯಲ್ಪಡುತ್ತೆ. ಮೊದಲನೇ 2.5 ವರ್ಷನ ಪ್ರಾರಂಭಿಕ ಶನಿ, ಟೆಸ್ಟಿಂಗ್ ಟೈಮ್, ನಿಮ್ಮನ್ನು ಭಗವಂತ ಟೆಸ್ಟ್ ಮಾಡುವಂಥ ಟೈಮ್, ಪ್ರಾರಂಭ ಶನಿ. ಅದಾದಮೇಲೆ ಬರುವಂತಹ 2.5 ವರ್ಷ ಜನ್ಮ ಶನಿ, ಅದು ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಜನ್ಮ ಶನಿಯಲ್ಲಿ ಸಮಸ್ಯೆಗಳು. ಅದಾದಮೇಲೆ ಕೊನೆಯ 2.5 ವರ್ಷ ಅಂತ್ಯ ಶನಿ, ಅದು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಟೆಸ್ಟಿಂಗ್ ಟೈಮ್, ಪ್ರಾಬ್ಲಮ್ಸ್, ಸೊಲ್ಯೂಷನ್ಸ್. ಈ 3 ಕೂಡ 2.5 ವರ್ಷ 2.5 ವರ್ಷ 2.5 ವರ್ಷ ಆಗಿ ಒಟ್ಟು 7.5 ವರ್ಷ ಆಗುತ್ತೆ. ಸಾಡೆ ಸಾತಿ ಅನ್ನೋದು ಸಂಸ್ಕೃತ ಒರ್ಜಿನ್ ಹಿಂದಿ ಪದ, ಅದು ಸಾಡೆ ಸಾತಿ. 7.5 ವರ್ಷ ಶನಿಕಾಟ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಶನಿಕಾಟ ಅಂದ ಕೂಡಲೇ ನಿಮಗೆ ಕೆಟ್ಟದ್ದೇ ಆಗಬೇಕು ಅಂತೇನಿಲ್ಲ. ಆಡು ಭಾಷೆಯಲ್ಲಿ ಶನಿಕಾಟ ಅಂತೀವಿ, ನಾವು ಶನಿಯ ಅಂಡರಲ್ಲಿ ಇರ್ತೀವಿ. ಅಂದರೆ ನಾವು ಕೆಳಗೆ ಬೀಳಬೇಕಾದ್ರೂ ಶನಿನೇ ಬೀಳಿಸ್ಬೇಕು, ನಮ್ಮನ್ನು ಮೇಲಕ್ಕೆ ಎತ್ತಬೇಕಾದ್ರೂ ಶನಿನೇ ಎತ್ತಬೇಕು. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪೂರಕ ಮತ್ತು ಪ್ರೇರಕವಾಗಿ ನಿಮ್ಮ ಮೂಲ ಜಾತಕ ಸಪೋರ್ಟ್ ಮಾಡುತ್ತೆ. ಹೇಗೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊದಲ 2.5 ವರ್ಷ ಟೆಸ್ಟಿಂಗ್ ಟೈಮ್. ಎಲ್ಲಿಂದ ಎಲ್ಲಿವರೆಗೂ? 28 ಮಾರ್ಚ್ 2025ರಿಂದ ನಿಮಗೆ ವಿಶೇಷವಾಗಿ 24 ಫೆಬ್ರವರಿ 2028ರವರೆಗೂ ಟೆಸ್ಟಿಂಗ್ ಟೈಮ್. ಈ ಡೇಟನ್ನು ನೀವು ಬರೆದಿಟ್ಕೋಬೇಕು. ಈ ವಿಡಿಯೋ ನೋಡಬೇಕಾದ್ರೆ ಒಂದು ಪೆನ್ನು, ಪೇಪರು ಅಥವಾ ಪುಸ್ತಕ ಅಥವಾ ಮೊಬೈಲಲ್ಲೇ ನೀವು ಸೇವ್ ಮಾಡಿಟ್ಕೋಬೇಕು, ಟೈಪ್ ಮಾಡಿ. ಏನು? 28 ಮಾರ್ಚ್ 2025ಕ್ಕೆ ಮೇಷರಾಶಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ. 3ನೇ ತಾರೀಕು ಜೂನ್ ತಿಂಗಳು 2027 ಶನಿ ವೇಗವಾಗಿ ಮೇಷರಾಶಿಗೆ, ನಿಮ್ಮ ರಾಶಿಗೆ ಬಂದ್ಬಿಡ್ತಾರೆ. ಸಾಡೆ ಸಾತಿ ಪ್ರಾರಂಭ ಆಗಿ ಜನ್ಮ ಶನಿ ಆಗೋಗುತ್ತೆ, ಬೇಗ ಬಂದ್ಬಿಡ್ತಾರೆ ನಿಮ್ಮ ರಾಶಿಗೆ. ಜನ್ಮ ಶನಿ ಶುರು ಆಗ್ಬಿಡುತ್ತೆ. ಇಲ್ಲಿ ಜೂನ್ 3ನೇ ತಾರೀಕು 2027ಕ್ಕೆ ಜನ್ಮ ಶನಿ ಶುರುವಾಗುತ್ತೆ. ಶುರುವಾಗಿ ಅದೇ 2027 ಜೂನ್ ಆದಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳಲ್ಲಿ ಅಕ್ಟೋಬರ್ 20ನೇ ತಾರೀಕು 2027ಕ್ಕೆ ಪುನಃ ವಕ್ರಿಯಾಗಿ ಅವರು ಟೆಸ್ಟಿಂಗ್ ಟೈಮ್ಗೆ ಬರ್ತಾರೆ. ಕನ್ಫ್ಯೂಷನ್ ಮಾಡ್ಕೊಬೇಡಿ, ನಾನಂತೂ ವೆರಿ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಇನ್ನು ಫೆಬ್ರವರಿ 24ನೇ ತಾರೀಕು 2028ಕ್ಕೆ ಶನಿ, ಜನ್ಮ ಶನಿ ಪ್ರಾರಂಭ ಆಗಿಬಿಡುತ್ತೆ ಮೇಷರಾಶಿ. ಅಲ್ಲಿವರೆಗೂ ಕೂಡ ಟೆಸ್ಟಿಂಗ್ ಟೈಮೇ ಕಣ್ರಿ. ಈ ಟೆಸ್ಟಿಂಗ್ ಟೈಮಲ್ಲಿ ನಿಜವಾದ ಸಂಬಂಧಿಕರು ಯಾರು, ನಿಜವಾದ ಸ್ನೇಹಿತರು ಯಾರು, ನಿಜವಾಗಿ ನಮಗೆ ಸಹಾಯ ಮಾಡುವವರು ಯಾರು, ಪ್ರತಿಯೊಂದು ಇನ್ಡೆಪ್ತ್ ಡೀಟೇಲ್ಸ್, ಪಾಸಿಟಿವ್, ನೆಗೆಟಿವ್, ಪ್ರತಿಯೊಂದನ್ನು ಕೂಡ ಶನಿ ನಿಮಗೆ ಹೇಳ್ಕೊಟ್ಬಿಡ್ತಾನೆ. ಪ್ರಪಂಚ ಅಂದರೆ ಏನು ಅಂತ ಎಲ್ಲವನ್ನ ಹೇಳ್ಕೊಟ್ಬಿಡ್ತಾನೆ. ಚೆನ್ನಾಗಿ ಪಾಠ ಕಲಿತೀರ.
ಸಾತಿನ ಮೊದಲು 2.5 ವರ್ಷ ಅಂದರೆ ಹತ್ರ 2028 ಫೆಬ್ರವರಿ 24ನೇ ತಾರೀಕಿನವರೆಗೂ ಶನಿ ನಿಮಗೆ ಒಬ್ಬ ಮೆಂಟರ್ ಆಗಿ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ, ಎಲ್ಲವನ್ನ ಬುದ್ಧಿ ಹೇಳಿಕೊಟ್ಟು ಕಲಿಸ್ಕೊಡ್ತಾನೆ. ಈ ಟೈಮಲ್ಲಿ ನೀವು ಕಳ್ಕೊಳ್ಳೋದೇನಿರೋದಿಲ್ಲ, ಕಲಿತೀರಾ. ಲರ್ನಿಂಗ್ ಟೈಮ್ ಅಂತ ಹೇಳ್ತೀವಿ ನಾವು. ಅಕಸ್ಮಾತು ಈ ಟೈಮಲ್ಲಿ ಸಮಸ್ಯೆಗಳು ಬಂದರೆ ನೀವು ಶನಿನ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಅರ್ಥ. ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೋಬೇಕು, ಅದರಲ್ಲಿ ಶನಿ ಪ್ರಭಾವ ಹೇಗಿದೆ ಅಂತ ತಿಳ್ಕೋಬೇಕು. ನಿಮಗೆ ಶನಿ ಫೇವರಬಲ್ ಗಾರ್ಡ, ಶನಿ ನಿಮಗೆ ಯೋಗಕಾರಕನ ಅವಯೋಗಕಾರಕನ? ಶನಿ ತುಲಾ ರಾಶಿಯಲ್ಲಿದ್ದರೆ ಉಚ್ಚಸ್ಥಾನ, ಯೋಗಕಾರಕ 100% ಎಕ್ಸಾಲ್ಟೆಡ್ ಪೊಸಿಷನ್. ಆವಾಗ ಮೇಷರಾಶಿಯವರಿಗೆ ಸಾತಿ ಪ್ರಾರಂಭ ಆದರೂ ಕೂಡ ಶನಿಯಿಂದ ಯಾವುದೇ ಕೆಟ್ಟದ್ದಾಗಲ್ಲ. ಹೋಗ್ಲಿ, ಶನಿ ಮಕರ ರಾಶಿ ಹಾಗೂ ಕುಂಭ ರಾಶಿಯಲ್ಲಿದ್ದರೆ ಅದು ಸ್ವಂತ ಮನೆ ಮತ್ತು ಮೂಲ ತ್ರಿಕೋಣ ಆಗುತ್ತೆ ಒಂದು ರಾಶಿಗೆ. ಅವಾಗೇನಾಗುತ್ತೆ, 80% ಬಲಿಷ್ಠ, ಕೇವಲ 20% ಮಾತ್ರ ನೆಗೆಟಿವ್. ಅವಾಗಲೂ ಚೆನ್ನಾಗಿರುತ್ತೆ, ಚಿಂತೆ ಮಾಡೋಂಗಿಲ್ಲ. ಅಕಸ್ಮಾತ್ ಶನಿ ವೃಷಭ, ಮಿಥುನ, ಕನ್ಯಾ ಮತ್ತು ತುಲಾ ಈ 4 ರಾಶಿಗಳಲ್ಲಿದ್ದರೆ ಮಿತ್ರಸ್ಥಾನ, ಈವನ್ ಕರ್ಕಾಟಕವು ಮಿತ್ರಸ್ಥಾನ, ಈ 5 ಸ್ಥಾನಗಳಲ್ಲಿದ್ದರೆ ಶನಿ ಮಿತ್ರಸ್ಥಾನ 60% ಪಾಸಿಟಿವ್, 40% ನೆಗೆಟಿವ್. ಇಲ್ಲಿವರೆಗೂ ಏನೂ ಸಮಸ್ಯೆ ಇಲ್ಲ. ಈವನ್ ನಿಮಗೆ ಸಾತಿ ನಡೀತಿದ್ರು ಕೂಡ ಶನಿ ಉಚ್ಚಸ್ಥಾನವೋ ಸ್ವಕ್ಷೇತ್ರವೋ ಅಥವಾ ಮಿತ್ರನ ಮನೆಯಲ್ಲಿದ್ದರೆ ಏನೂ ಸಮಸ್ಯೆ ಇಲ್ಲ. ಅದೇ ಶನಿ ಸ್ವಲ್ಪ ಡೌನ್ ಆಗಿ ಶತ್ರುವಿನ ಮನೆಗೆ ಬಂದರು, ಧನಸ್ಸು ರಾಶಿ ಆಗ್ಬೋದು, ಮೀನ ರಾಶಿ ಆಗ್ಬೋದು, ಮೇಷ ರಾಶಿ ಆಗ್ಬೋದು, ಸಿಂಹ ರಾಶಿ ಆಗ್ಬೋದು, ಈ ಥರ ಶತ್ರುವಿನ ಮನೆಗೋ ನೀಚ ಸ್ಥಾನಕ್ಕೋ ಬಂದರೆ, ಅಥವಾ ಅಸ್ತಂಗತನಾಗಿದ್ದರೆ, ಮರೆಯಾಗಿದ್ದರೆ, ಕಂಬಸ್ಟ್ ಆಗಿದ್ದರೆ, ಅಥವಾ ವಕ್ರಿ ಆಗಿದ್ದರೆ, ರೆಟ್ರೋಗ್ರೇಡ್ ಆಗಿದ್ದರೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶನಿ ಶಾಂತಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾವ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ. ನೆಗ್ಲಿಜೆನ್ಸಿ ಮಾಡಿ ಶನಿಯ ಪ್ರಕೋಪಕ್ಕೆ ನೀವು ಪಾತ್ರರಾಗೋದು ಬೇಡ ಮೇಷರಾಶಿಯವರು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡೇ ಬಿಡಿ, ಪರ್ಸೆಂಟೇಜ್ ತಿಳ್ಕೊಂಬಿಡಿ, ಯಾವ ಪ್ರಮಾಣದಲ್ಲಿ ಪರಿಹಾರ ಮಾಡಬೇಕು ಅಂತ ತಿಳ್ಕೊಂಬಿಡಿ. ಹೋಮಗಳು ಮಾಡಬೇಕಾ, ದರ್ಶನ ಮಾಡಿದ್ರೆ ಸಾಕಾ, ದಾನ ಮಾಡಿದ್ರೆ ಸಾಕಾ, ಅರ್ಚನೆ ಮಾಡಿದ್ರೆ ಸಾಕಾ, ಸ್ತೋತ್ರ ಕೇಳಿದ್ರೆ ಸಾಕಾ, ಏನು ಮಾಡಬೇಕು, ಪರ್ಸೆಂಟೇಜಸ್ ಎಷ್ಟಿದೆ ಅದನ್ನು ನೀವು ತಿಳಿಲೇಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಸರಿ, ಹೆಂಗೋ ಟೆಸ್ಟಿಂಗ್ ಟೈಮ್ ಆಗೋಯ್ತು. 24 ಫೆಬ್ರವರಿ 2028ಕ್ಕೆ ಟೆಸ್ಟಿಂಗ್ ಟೈಮ್ ಮುಗೀತು. ಅಲ್ಲಿಂದ ಜನ್ಮ ಶನಿ ಪ್ರಾರಂಭ, ಪ್ರಾಬ್ಲಮ್ಸ್. 2028 ಫೆಬ್ರವರಿ 24ಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಅಲ್ಲಿಂದ 2029 ಆಗಸ್ಟ್ 8ನೇ ತಾರೀಕಿನವರೆಗೂ ಕರೆಕ್ಟಾಗಿ ಇರ್ತಾರೆ ಶನಿ, ಮುಂಚಲನೆ ಚೆನ್ನಾಗೇ ಇರ್ತಾರೆ. ಅಲ್ಲಿ ಸ್ವಲ್ಪ ಮತ್ತೆ ವಕ್ರಿ ಆಗ್ತಾರೆ. ಯಾವಾಗ? 2029 ಅಕ್ಟೋಬರ್ 6ನೇ ತಾರೀಕು ವಕ್ರಿ ಆಗ್ತಾರೆ. ವಕ್ರಿಯಾಗಿ ಮತ್ತೆ ನಿಮ್ಮ ರಾಶಿಗೆ ಬರ್ತಾರೆ ಜನ್ಮ ಶನಿ. 24ನೇ ತಾರೀಕು ಫೆಬ್ರವರಿ ತಿಂಗಳು 2028ಕ್ಕೆ ನಿಮಗೆ ಜನ್ಮ ಶನಿ ಅನ್ನುವಂಥದ್ದು ನಡೀತಾ ಇರುತ್ತೆ. ಅಲ್ಲಿಂದ 8ನೇ ತಾರೀಕು ಆಗಸ್ಟ್ 2029ಕ್ಕೆ ನೇರ ಚಲನೆಯಾಗಿ ವೃಷಭ ರಾಶಿಗೆ ಹೋಗ್ಬಿಟ್ಟು ಅಂತ್ಯ ಶನಿ ಪ್ರಾರಂಭ ಆಗ್ಬಿಡುತ್ತೆ. ಶನಿ ಅಂತ್ಯ ಶನಿ ಪ್ರಾರಂಭ ಆಗ್ಬಿಡುತ್ತೆ. ಅದಾದ್ಮೇಲೆ 2029 ಅಕ್ಟೋಬರ್ 6ನೇ ತಾರೀಕು ಮತ್ತೆ ವಕ್ರ ಆಗಿ ಜನ್ಮ ಶನಿ. ಏನು ಗುರುಗಳೇ ಇದು ರಗಳೆ, ಶನಿ ನಮ್ಮನ್ನು ಬಿಡಂಗೇ ಇಲ್ವಾ? ಎಲ್ಲೋದ್ರೂ ಕೂಡ ಬಿಡಲ್ವ ನಮ್ಮನ್ನು ಶನಿ? ನಮ್ಮ ಜೀವನದಲ್ಲಿ ಶನಿ ತುಂಬ ಕಷ್ಟ ಕೊಡ್ತಾ ಇದ್ದಾರಲ್ಲ ಗುರುಗಳೇನು ಅಂತಂದು ಅನಿಸ್ಬೋದು. ಬಟ್ ಇದೆಲ್ಲ ನೀವು ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಂತಿಮವಾಗಿ 17 ಏಪ್ರಿಲ್ 2030ಕ್ಕೆ ಶನಿ ವೃಷಭ ರಾಶಿಗೆ ಪ್ರವೇಶ ಆಗಿಬಿಡ್ತಾರೆ. ಅದಾದಮೇಲೆ ಮಿಥುನ್ ರಾಶಿ ಪ್ರವೇಶ ಆಗುತ್ತೆ, ಅಲ್ಲಿಗೆ ಸಾತಿ ಮುಕ್ತಾಯ ಆಗುತ್ತೆ. 2030 2032 ಅಂದರೆ 2032 ಮಧ್ಯದಲ್ಲಿ ಸಾತಿ ಮೇಷರಾಶಿಯವರಿಗೆ ಮುಕ್ತಾಯ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತಾ ಒಂದು ಹಂತಕ್ಕೆ ಏನೇನು ಸಮಸ್ಯೆಗಳು ಬರಬಹುದು? ಮೇಷರಾಶಿಗೆ ಸಾತಿ ಬಂದಾಗ ಏನೇನು ಸಮಸ್ಯೆಗಳು ಬರಬಹುದು? ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಗಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ ಶರೀರವರ್ಣಾಕೃತಿ ಲಕ್ಷಣಾನಿ ಯಶೋಗುಣ ಸ್ಥಾನ ಸುಖಾಸುಖಾನಿ ಪ್ರವಾಸತೆ ಜೋಲವಂ ದುರ್ಬಲಾನಿ ಫಲಾನಿ ರಾಶ್ಯಸ್ಯ ವದಂತಿ ಸಂತಹ. ಶನಿ ನಿಮಗೆ ಜನ್ಮ ಶನಿ ಬಂದಾಗಲೇ ಹೆಚ್ಚಿನ ಪ್ರಭಾವ, ಅಲ್ಲಿವರೆಗೂ ಇರೋದಿಲ್ಲ.
ಏನು ಹೇಳುತ್ತೆ ಹಾಗಾದರೆ? ಶನಿ ಸಾಡೆ ಸಾತಿ ಪ್ರಾರಂಭ ಆದಾಗ ದುಃಖ ಪೀಡಿತ ಏವ ಜೀವನೆ, ದುಃಖ ಪೀಡಿತ ಏವ ಜೀವನೆ, ಜೀವನದಲ್ಲಿ ದುಃಖ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಆಲಸ್ಯ ಅಂದರೆ ತುಂಬ ಸೋಂಬೇರಿತನ, ಜಾಡ್ಯ ಅಂದರೆ ಜಡ್ಡಿಡಿಯೋದು ಅಂತಾರೆ ನಮ್ಮ ಕಡೆ, ಒಂದೇ ಕಡೆ ಕೂತ್ಬಿಡೋದು, ತಿಂದುಬಿಡೋದು, ನಿದ್ರೆ ಮಾಡಿದ್ರೆ ಮಲಗಿಬಿಡೋದು, ನಿದ್ರೆ ಹೆಚ್ಚು ಜಾಸ್ತಿ ಆಗುತ್ತೆ. ಕೃಶವಾದ, ದುರ್ಬಲವಾದ ಹಾಗೂ ದೀರ್ಘವಾದಂಥ ದೇಹದ ರೋಗಗಳು ಉತ್ಪತ್ತಿಯಾಗುತ್ತೆ. ಮೂಳೆ ಸಮಸ್ಯೆ, ಹಲ್ಲಿನ ಸಮಸ್ಯೆ, ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಭಾಷೆಗಳಲ್ಲಿ ಸ್ವಲ್ಪ ಪ್ರವೀಣರಾಗ್ತೀರ, ತತ್ವಶಾಸ್ತ್ರಗಳನ್ನು ಹೆಚ್ಚು ಅಧ್ಯಯನ ಮಾಡ್ತೀರ. ವಿದೇಶದಲ್ಲಿ ಇರುವಂಥವರಿಗೆ ಅಥವಾ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ ಚೆನ್ನಾಗಿದೆ, ವ್ಯಾಮೋಹ ಜಾಸ್ತಿ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ನಮಗೆ ವಿದೇಶಿ ವಿದ್ಯೆ ಅಂದರೆ ಅದು ನೆಗೆಟಿವ್, ಹೋದರೆ ಬರ್ತಾ ಇರಲಿಲ್ಲ, ಅವಾಗೇನು ಫ್ಲೈಟ್ ಗೀಟ್ ಇರಲಿಲ್ಲ, ರಾಕೆಟ್ಗಳೆಲ್ಲ ಇರಲಿಲ್ಲ. ಇವಾಗ ನಮಗೆಲ್ಲ ಇದರಿಂದ ವಿದೇಶಿ ನಮಗೆ ಅನುಕೂಲ, ಆವಾಗ ಅದು ನೆಗೆಟಿವ್. ಇನ್ನು ಬಲಿಷ್ಠವಾದ ಶನಿ ನಿಮ್ಮ ಜನ್ಮ ಜಾತಕದಲ್ಲಿದ್ದರೆ ನ್ಯಾಯ ನಿಮ್ಮ ಪರವಾಗಿದ್ದು ಕೋರ್ಟು ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಯಾವುದೇ ಥರದ ಅನ್ಯಾಯ ನಿಮ್ಮ ಜೀವನದಲ್ಲಿ ನಡೆದಿದೆ, ನ್ಯಾಯ ಅಭಿವೃದ್ಧಿಯಾಗಿ ಸೇವಕರಿಂದ ಭಾಗ್ಯೋದಯವಾಗಿ ವಿಶೇಷವಾದಂಥ ಸುಖ ಸೌಭಾಗ್ಯಗಳನ್ನು ಪಡಿತೀರಾ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಿಮ್ಮ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದರೆ ಒಳ್ಳೆಯದು, ಜಾತಕದಲ್ಲಿ ಶನಿ ಬಲಹೀನನಾಗಿದ್ದರೆ ಕೆಟ್ಟದ್ದು. ಒಂದು ಹಂತಕ್ಕೆ ನೋಡ್ಬೇಕಂತಂದರೆ ಈ ಸಾಡೆ ಸಾತಿ ಪ್ರಭಾವ ನಿಮಗೆ ತುಂಬ ಒಳ್ಳೆ ಬುದ್ಧಿವಂತಿಕೆ. ಈಗ ಮನೆಯಲ್ಲಿ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದಾರೆ, ಅಪ್ಪ ಅಮ್ಮ ಏನು ಹೇಳ್ತಾರೆ, ತೊಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ನಿನ್ನ, ಇದೇ ಥರ ನೀನು ಗಲಾಟೆ ಮಾಡ್ತಾರೋ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ, ಅಲ್ಲಿ ಮೊಬೈಲ್ ಇರೋಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ರಾತ್ರಿ ಬೇಗ ಮಲಗಬೇಕು, ಸಿಕ್ಕಾಪಟ್ಟೆ ಓದಬೇಕಾಗತ್ತೆ, ಹುಷಾರು ಅಂತ ಎದುರಿಸ್ತಾರೆ. ಈ ಸಾಡೆ ಸಾತಿ ಬಂದಾಗ ನಿಜವಾಗ್ಲೂ ನೀವು ಹಾಸ್ಟೆಲ್ಗೆ ಹೋದಂಗೆ ಅಂತ ಅಂದ್ಕೊಳ್ಳಿ. ಅಂದರೆ ಆ ಶಿಸ್ತನ್ನು ಕಲಿಸ್ತಾನೆ ಭಗವಂತ. ಶನಿ ಶಿಸ್ತನ್ನು ಕಲಿಸ್ತಾನೆ, ಕ್ವಾಲಿಟಿ ಆಫ್ ಲೈಫನ್ನು ಕೊಡ್ತಾನೆ, ವ್ಯಾಲ್ಯೂ ಆಫ್ ಲೈಫ್ ಆ್ಯಂಡ್ ಮನಿಯನ್ನು ತೋರಿಸ್ತಾನೆ, ಹಣಕ್ಕೆ ಇರುವಂತಹ ಮೌಲ್ಯವನ್ನು ನಿಮಗೆ ಗುರುತಿಸ್ತಾನೆ, ಸಂಬಂಧಕ್ಕಿರ್ತಕ್ಕಂಥ ಮೌಲ್ಯವನ್ನು ನಿಮಗೆ ಗುರುತಿಸ್ತಾನೆ. ವಯಸ್ಸಾದವ್ರು ಯಾರೋ ಹೋಗ್ತಾ ಇರ್ತಾರೆ, ಬಾರೋ ತಾತ ಅಂತ ಕರೆಯೋದಕ್ಕೂ, ತಾತ ಬನ್ನಿ ಸ್ವಲ್ಪ ಬರ್ತೀರಾ ಇಲ್ಲಿ ತಾತ ಅಂತ ಕರೆಯೋಕ್ಕೂ ತುಂಬ ವ್ಯತ್ಯಾಸ ಇದೆ. ಅವನು ಯಾವ ಥರ ಕಲಿಸ್ಕೊಡ್ತಾನೆ ನಿಮಗೆ ಅಂದರೆ, ಬಾರೋ ತಾತ ಅಂದ ತಕ್ಷಣ ಕಾಲು ಮುರಿತಾನೆ, ನಿಮಗೆ ಕಾಲು ಮುರಿತಾನೆ ಶನಿ. ನೀನು ಬಾರೋ ತಾತ ಅಂತ ಏಕವಚನದಲ್ಲಿ ಕಲಿತಾ ಇದೆಯಾ ಅಂತ ಕಾಲು ಮುರಿತಾನೆ. ಕಾಲು ಮುರಿದ್ಮೇಲೆ ನಿಮ್ಗೆ ಬುದ್ಧಿ ಬರುತ್ತೆ, ಅಯ್ಯೋ ನನ್ನ ತಾತನ ಬಾರೋ ತಾತ ಅಂದ ತಕ್ಷಣ ಕಾಲು ಮುರಿತಲ್ಲ, ತಾತ ಬನ್ನಿ ತಾತ, ಕಾಲು ಸರಿ ಮಾಡ್ತಾನೆ. ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಸಮಯದಲ್ಲಿ ವಿನಮ್ರವಾಗಿರಬೇಕು, ವಿಧೇಯವಾಗಿರಬೇಕು, ನ್ಯಾಯಪರವಾಗಿರಬೇಕು, ಶನಿ ಆರಾಧನೆ ಮಾಡಬೇಕು. ಕಷ್ಟದಲ್ಲಿರೋರಿಗೆ ನೀವು ಸಹಾಯ ಮಾಡಿ, ಹಣ ಸಹಾಯ ಮಾಡಬೇಕು ಅಂತಿಲ್ಲ. ಕಣ್ಣು ಕಾಣಿಸದೇ ಇರತಕ್ಕಂಥ ಕುರುಡರಿಗೆ ರೋಡ್ ದಾಟಿಸುವಂಥದ್ದೊಂದು ಸಹಾಯ. ತಟ್ಟೆಯಲ್ಲಿ ಅನ್ನ ಇದೆ, ಕಣ್ಣು ಕಾಣ್ತಾ ಇಲ್ಲ, ಅದನ್ನು ಎತ್ಕೊಂಡು ತಿನ್ನೋಕ್ಕಾಗ್ತಿಲ್ಲ, ಕೆಳಗಡೆ ಎಲ್ಲ ಕೈ ಹೋಗ್ತದೆ, ಅಂಥವ್ರಿಗೆ ಕೈ ತುತ್ತು ತಿನ್ನಿಸುವಂಥದ್ದು ಒಂದು ಸಹಾಯ. ಹೀಗೆ ಸಹಾಯ ಮಾಡೋದನ್ನು ಕಲಿಸ್ಕೊಡುತ್ತೆ, ಡೌನ್ ಟು ಅರ್ಥ ಆಗೋದನ್ನು ಕಲಿಸ್ಕೊಡುತ್ತೆ. ಸಂಪೂರ್ಣವಾಗಿ ನೆಲ ಕಚ್ಚಿಬಿಡ್ತೀರ, ಸಾಷ್ಟಾಂಗ ಮಾಡಿಬಿಡ್ತೀರ. ಅಂದರೆ ಅಹಂಕಾರ, ರಾಜಸ, ತಾಮಸ, ಈ ಥರದ ಒಂದು ವ್ಯಕ್ತಿತ್ವಗಳೆಲ್ಲ ನಿಮ್ಮಿಂದ ಕಡಿಮೆ ಆಗ್ತಾ ಬರುತ್ತೆ. ಸಾತ್ವಿಕವಾದಂಥ ಜೀವನ ನಿಮಗೆ ಪ್ರಾಪ್ತಿ ಆಗುತ್ತೆ. ತುಂಬ ಬದಲಾವಣೆಗಳನ್ನು ನೀವು ಕಾಣ್ತೀರ. ದೇಹದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲದರಲ್ಲೂ ಬದಲಾವಣೆ ಕಾಣುತ್ತೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ಬುದ್ಧಿಗಂತೂ ಸುಖವಾಗಿರುವಂಥದ್ದೇ ಸಾಡೆ ಸಾತಿ. ಅಂತಹ ಸಾಡೆ ಸಾತಿಯನ್ನು ಯಾವ ಕಾರಣಕ್ಕೂ ನೆಗ್ಲೆಜೆನ್ಸಿ ಮಾಡಬೇಡಿ. ಉಜ್ಜಯಿನಿ ಮಹಾರಾಜರು ಶನಿ ಪರಮಾತ್ಮನನ್ನು ಹೊಗಳದೇ ಇದ್ದಿದ್ದಕ್ಕೆ, ಎಲ್ಲ ಗ್ರಹಗಳನ್ನು ಹೊಗಳಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅಂತ ಅಪ್ಪಣೆ ಕೊಟ್ಟಂಥ ಮಹಾರಾಜರು ಶನಿ ಅಂದ ಕೂಡಲೇ ಕೋಪ ಮಾಡಿಕೊಂಡು ಸಿಂಹಾಸನದ ಎದ್ದು ಶನಿಯನ್ನು ಅಪಹಾಸ್ಯ ಮಾಡ್ತಾರೆ, ನಗುತ್ತಾರೆ ಶನಿಯನ್ನು ನೋಡಿ. ಜನರಿಗೆ ಕಷ್ಟ ಕೊಡೋದು ಇವನು ಯಾವ ದೇವರು ಅಂತ ಅಪಹಾಸ್ಯ ಮಾಡ್ತಾರೆ. ಆವಾಗ ಶನಿ ಪ್ರತ್ಯಕ್ಷನಾಗಿ ನನ್ನ ಒಂದು ದೃಷ್ಟಿ ನಿನ್ನ ಮೇಲೆ ಬೀಳುತ್ತೆ, ಆಗ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಶನಿ ಹೇಳೋಗ್ತಾನೆ.
ಅದೇ ರೀತಿ ಉಜ್ಜಯಿನ ಮಹಾರಾಜರಿಗೆ 2 ಕೈ 2 ಕಾಲು ಹೋಗುತ್ತೆ, ಮಾಡದೇ ಇರೋಂಥ ತಪ್ಪಿಗೆ ಅಪವಾದ ಅಪನಿಂದನೆ ಬರುತ್ತೆ. ಎಲ್ಲೋ ದೇಶ ಬಿಟ್ಟು ದೇಶಕ್ಕೆ ಹೋಗಿ ತಾನು ಸಾಮಂತವನ್ನು ಕಪ್ಪ ಕಾಣಿಕೆಗಳನ್ನು ಕಟ್ಟಿಸ್ಕೊತಾ ಇದ್ದಂಥ ಮಹಾರಾಜ ತನ್ನ ಸಾಮಂತನ ಎದುರಿಗೆ ಶಿಕ್ಷೆಗೆ ಒಳಗಾಗ್ತಾನೆ. ತಿನ್ನಬೇಕಾದ್ರೆ ಆ ಅನ್ನ ಹುಳ ಆಗುತ್ತೆ, ಭಯ ಅತ್ಯಂತ ಭಯಂಕರ ಆಗುತ್ತೆ. ಜೀವನ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಬಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಮಹಾರಾಜರಿಗೆ ಬರುತ್ತೆ. ನಿಮಗಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಭಯ ಪಡಬೇಡಿ, ನಾನು ಭಯ ಪಡಿಸ್ತಾ ಇಲ್ಲ. ಅಂದರೆ ಶನಿಯನ್ನು ನಂಬಿ ಪೂಜೆ ಮಾಡೋರಿಗೆ ಅವನು ಶ್ರೀರಾಮ ರಕ್ಷೆ ಆಗ್ತಾನೆ, ಶನಿಯನ್ನು ಧಿಕ್ಕರಿಸಿ ಅನ್ಯಾಯ ಮಾರ್ಗದಲ್ಲಿ ನಡೆಯೋರಿಗೆ ಅವನು ಯಮ ಭಯಂಕರನಾಗ್ತಾನೆ ಅನ್ನುವಂಥದ್ದಕ್ಕೆ ಉಜ್ಜಯಿನಿ ಮಹಾರಾಜರದು ಒಂದು ವಿಶೇಷವಾದಂಥ ಕಥೆ ಅದಕ್ಕೆ ಸಾಕ್ಷಿ. ಹಾಗಾಗಿ ಸಾಡೆ ಸಾತಿ ಬಂದಿದೆ ಅಂತ ನೆಗ್ಲಿಜೆನ್ಸಿ ಮಾಡೋದು ಬೇಡ. ಶನಿಯ ಪ್ರಭಾವಕ್ಕೆ ನೀವು ಒಳಗಾಗದೇ ಇರಿ. ಶನಿ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಒಂದು ವಿಷಯ ತಿಳ್ಕೊಳ್ಳಿ ವೀಕ್ಷಕರೇ, ಇದೇ 28 ಮಾರ್ಚ್ 2025 ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಗ್ರಾಮದಲ್ಲೋ ನಿಮ್ಮ ಊರಿನಲ್ಲಿ ಎಲ್ಲಾದರೂ ಒಂದು ಕಡೆ ಶನಿ ಶಾಂತಿ ಮಾಡ್ತಾ ಇರ್ತಾರೆ. 29ನೇ ತಾರೀಕು ಮಾರ್ಚ್ ನೆಕ್ಸ್ಟ್ ಡೇ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಅವತ್ತು ಶನಿವಾರ, ಉತ್ತರ ಭಾದ್ರ ನಕ್ಷತ್ರ, ನಕ್ಷತ್ರಕ್ಕೆ ಅಧಿಪತಿ ಶನಿ, ಅವತ್ತು ಗ್ರಹಣ, ಅವತ್ತು ಅಮಾವಾಸ್ಯೆ, ವಿಶೇಷವಾದ ದಿನ, ಪರ್ವಕಾಲ ಅಂತ ಕರಿತೀವಿ. ಅವತ್ತು ಗ್ರಹಣ ಸಮಯದಲ್ಲಿ ನಾವು 1 ಸ್ವಾಹಾಕಾರ ಕೊಟ್ಟರೆ 1,00,000 ಸ್ವಾಹಾಕಾರ ಕೊಟ್ಟಷ್ಟು ಫಲ ಅಭಿವೃದ್ಧಿ ಆಗುತ್ತೆ. ಹಾಗಿದ್ದಾಗ ಯಾವುದೇ ಚಿಂತೆ ಮಾಡದೆ ಧೈರ್ಯವಾಗಿ ನೀವಿರಬೇಕು. ಧೈರ್ಯ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಯಾಗಗಳನ್ನು ಮಾಡ್ತಾ ಇರ್ತಾರೆ, ಎಲ್ಲಾದರೂ ನೀವು ಪಾಲ್ಗೊಳ್ಳಲೇಬೇಕು, ಕಡ್ಡಾಯವಾಗಿ ಮ್ಯಾಂಡೇಟ್ರಿ ನಿಮಗೆ. ಮೇಷರಾಶಿಯವರು ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ ನಿಮಗೆಲ್ಲವೂ ಒಳ್ಳೆಯದಾಗಲಿ ಅಂತ 1,00,000 ಸ್ವಾಹಾಕಾರದ ಶನೇಶ್ವರ ಮಹಾಯಜ್ಞವನ್ನು ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನೀವು 431 ರೂಪಾಯಿ ಹಣವನ್ನು ನೀವು ಕಟ್ಟಬೇಕಾಗತ್ತೆ. 431 ರೂಪಾಯಿ ದೊಡ್ಡ ವಿಷಯ ಅಲ್ಲ, ಬಟ್ ನಾನು ಬಡವರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಪದ ಇದೆಯಲ್ಲ, ಆ ರೀತಿಯಾಗಿ 431 ರೂಪಾಯಿ ನೀವು ಪೇ ಮಾಡಿ ಪೂಜೆನ ನೀವು ಬರೆಸಿ ನೀವು ಪೂಜೆ ಮಾಡಿಸ್ಕೊಂಡ್ರೆ ನಿಮ್ಮ ಮನೆಗೆ ಒಂದು ಕುದುರೆ ಲಾಳ ಪ್ರಸಾದವಾಗಿ ಅಕ್ಷತೆ ಸಮೇತವಾಗಿ ಕೊರಿಯರ್ ಮುಖಾಂತರ ಬರುತ್ತೆ. ಹಾಗಾಗಿ ಈ 431 ರೂಪಾಯಿ ಒಬ್ಬರಿಗೆ ಪೂಜೆಗೆ. ಇನ್ನು ವಿಶೇಷ ಏನಂತಂದರೆ nityasaumbhagya.in ಅನ್ನುವಂತಹ ಒಂದು ವೆಬ್ಸೈಟ್ ಕಾಣುತ್ತೆ ನಿಮಗೆ. ನಾವೆಲ್ಲೂ ಕ್ಯಾಶ್ ತೊಗೊಳ್ಳಲ್ಲ. ಕ್ಯಾಶ್ ತೊಗೊಂಡ್ರೆ ಯಾರನ್ನ ಫೋನ್ ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡಬೇಡಿ. nityasaumbhagya.in ಅಂತ ವೆಬ್ಸೈಟಲ್ಲಿ ನೀವು ಲಾಗಿನ್ ಆದರೆ ಅಲ್ಲೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ 431 ರೂಪಾಯಿ ಸ್ಕ್ಯಾನರಲ್ಲಿ ಪೇ ಮಾಡಿ ಆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಹಂಗೆ ನಿಮಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ವಾ, ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಟೆಲಿಕಾಲರ್ಸ್ ನಂಬರ್ ಇದೆ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತಿದೆ. ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಮೇರೆಗೆ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಒಂದು 3-4 ಜನ ಇದ್ದೀರಿ ಅಂತಂದರೆ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಒಬ್ಬರಿಗೆ 431 ರೂಪಾಯಿ. ಈ ಪೂಜೆನ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ಅಕ್ಕಪಕ್ಕ ಮನೆಯವ್ರನ್ನು ಕರ್ಕೊಂಡು ನೇರವಾಗಿ ಬರ್ಬೋದು. ನೀವು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಹೋಗೋ ರೋಡ್ ಅಂತಲ್ಲಿ ಚಂದಾಪುರ ದಾಟಿದ್ರೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಒಂದು ಹೋಟೆಲ್ ಸಿಗುತ್ತೆ. ಅಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ನಿಮಗೆ ಮಂಚನಹಳ್ಳಿ ಅನ್ನುವಂತಹ ಒಂದು ಬಸವ ಕ್ಷೇತ್ರ ಸಿಗುತ್ತೆ. ಅಲ್ಲಿ ಶನೇಶ್ವರನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಅಪ್ಪಣೆ ಆಗಿದೆ ಬಸವಣ್ಣನವ್ರದ್ದು. ಆ ವಿಡಿಯೋನು ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಕಾಣ್ತಾ ಇದೆ ನಿಮಗೆ. ಬಸವಣ್ಣವ್ರ ಅಪ್ಪಣೆ ಆಗಿರೋದನ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಗೂಗಲ್ ಮ್ಯಾಪು ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ನ ಪಿನ್ ಮಾಡಲಾಗಿರುತ್ತೆ. ಅದನ್ನು ಸೇವ್ ಮಾಡಿ ಇಟ್ಕೊಂಡು ನೇರವಾಗಿ ಬರೋದಕ್ಕೆ ಪ್ರಯತ್ನ ಪಡಿ. ಬೆಳಗ್ಗೆ 6 ಗಂಟೆಗೆ ಶುರುವಾದರೆ 12 ಗಂಟೆ 1 ಗಂಟೆವರೆಗೂ ನಡೀತಾನೇ ಇರುತ್ತೆ. ಸುಮಾರು ಜನ ಪುರೋಹಿತರು ಬಹಳ ಅತ್ಯಂತ ವೈಭವಪೇತವಾಗಿ ನಡೀತಾ ಇರುತ್ತೆ. ಇಲ್ಲ ಸ್ವಾಮಿ ನಾವು ಬರೋಕ್ಕಾಗಲ್ಲ, ದೂರ ಇದ್ದೀವಿ, ಎಲ್ಲೋ ಹೈದರಾಬಾದಲ್ಲಿ, ಬೀದರಲ್ಲಿ, ರಾಯಚೂರಲ್ಲಿ, ಈ ಕಡೆ ಮಂಗಳೂರಲ್ಲಿ ಇದ್ದೀವಿ, ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋರಿಗೆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ವೀಡಿಯೋವನ್ನು ನೀವು ವಾಚ್ ಮಾಡ್ಬೋದು. ತುಂಬ ಅದ್ಭುತವಾಗಿ ನೀವು ಅದನ್ನು ವಾಚ್ ಮಾಡ್ಬೋದು. ನೇರವಾಗಿ ಬಂದು ಕೂತ್ಕೊಂಡ್ರೂ ಕೂಡ ನಿಮಗೆ ಸಂತೋಷವಾಗಲ್ವೇನೋ ಅಷ್ಟು ಕ್ಲೀನಾಗಿ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು. ಬಟ್ ಕುದುರೆ ಲಾಳ ಮಾತ್ರ ನೇರವಾಗಿ ಬಂದವ್ರಿಗೂ ಕೊಡಲ್ಲ, ಅದು ಪೋಸ್ಟ್ ಮುಖಾಂತರನೇ ನಿಮಗೆ ಪ್ರಸಾದವಾಗಿ ಮನೆಗೆ ಬರುತ್ತೆ. ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ಏನೇ ಡೌಟ್ಸ್ ಬಂದರೂ ಕೂಡ
ನೀವು ಸಂಪೂರ್ಣವಾಗಿ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ರಿಸೀವ್ ಮಾಡಿ ಹೇಳ್ತಾರೆ. ಆಮೇಲೆ ಮಾರ್ಚ್ 25ನೇ ತಾರೀಕು ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಕಂಪ್ಲೀಟ್ ಆಗೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮಾರ್ಚ್ 25 ಆದಮೇಲೆ ಯಾವ ಕಾರಣಕ್ಕೂ ಕೂಡ ಯಾವುದೇ ರಿಜಿಸ್ಟ್ರೇಷನ್ಸನ್ನು ತಗೊಳ್ಳೋದಿಲ್ಲ. ಅದಕ್ಕೂ ಮುಂಚೆನೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಒನ್ಸ್ ಕ್ಲೋಸ್ ಆದಮೇಲೆ ದಯಮಾಡಿ ನಮ್ದು ಮಾಡಿಬಿಡಿ, ನಮ್ದು 2 ಮಾಡಿ ಅಂತ ನೀವು ಕೇಳೋದು ಬೇಡ. ಯಾಕಂದರೆ ಆ ಟೈಮಲ್ಲಿ ನಾವೆಲ್ಲ ರೆಡಿ ಮಾಡಿಕೊಂಡು ಸಂಕಲ್ಪ ಯಾರಿಗೂ ಮಿಸ್ ಆಗಬಾರ್ದು, ಯಾರಿಗೂ ಪ್ರಸಾದ ಮಿಸ್ ಆಗಬಾರ್ದು, ಆ ಉದ್ದೇಶಕ್ಕೆ ನಾವು ಒಂದು 5 ದಿನಕ್ಕೆ ಮುಂಚೆ 4 ದಿನಕ್ಕೆ ಮುಂಚೆನೇ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ತೀನಿ. 25ನೇ ತಾರೀಕು ಅಷ್ಟೊತ್ತಿಗೆ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಒಳ್ಳೆಯದಾಗಲಿ, ಎಲ್ಲರಿಗೂ ತಿಳಿಸಿ. ಭಯ ಪಡಬೇಡಿ. ಮೇಷರಾಶಿಯವರಿಗೆ ಒಳ್ಳೆಯ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ತೃಪ್ತಿಯಾಗಿ ಜೀವನ ಅನುಭವಿಸ್ತೀರಾ. ನಿಮಗೆ ಭಗವಂತ ಎಲ್ಲವನ್ನು ತಿಳಿಸ್ಕೊಡ್ತಾನೆ. ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಬ್ಬ ಗುರುವಾಗಿ ನಿಮ್ಮನ್ನು ನಡೆಸ್ತಾನೆ ಶನಿ ಪರಮಾತ್ಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.